ಚುನಾವಣೆ ಹೊತ್ತಲೇ ರಾಜ್ಯ ಬಿಜೆಪಿ ಪಾಳೆಯಕ್ಕೆ ಒಂದು ದೊಡ್ಡ ಶಾಕ್ ಎದುರಾಗ್ತಾ ಇದೆ. ಕಾಟನ್ಪೇಟೆಯಲ್ಲಿ 2 ಕೋಟಿ ಸೀಸ್ ಕೇಸ್ನಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಎಲೆಕ್ಷನ್ ಹೊತ್ತಲ್ಲಿ ಈ ದುಡ್ಡು ದಾಖಲೆ ಇಲ್ಲದೆ ಇರೋ ದುಡ್ಡು ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಚಾರಗಳು ಓಡಾಡುತ್ತೆ. ಕಾಟನ್ಪೇಟೆಯಲ್ಲಿ 2 ಕೋಟಿ ಸೀಸ್ ಮಾಡಲಾಗಿತ್ತು. ಅದು ಬಿಜೆಪಿಗರ ದುಡ್ಡು ಅಂತ. ಸೊ ಇದೀಗ ಎಫ್ಐಆರ್ ಕೂಡ ದಾಖಲಾಗಿದೆ. ಕಾಟನ್ಪೇಟೆ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಎಫ್ಐಆರ್ ಅನ್ನು ದಾಖಲಿಸಿ ಪೊಲೀಸರಿಂದ ತನಿಖೆಯನ್ನ ಶುರು ಮಾಡಿಕೊಳ್ಳಲಾಗಿದೆ. ಕೇಸ್ ಬಗ್ಗೆ ಪೊಲೀಸರಿಂದ ಅಧಿಕಾರಿಗಳಿಗೂ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಬಿಜೆಪಿ ಕಾರ್ಯದರ್ಶಿ ಲೋಕೇಶ್ ಅಂಬೇಗಲ್, ಎಸ್ಎಸ್ಟಿ ತಂಡದ ವೆಂಕಟೇಶ್ ಪ್ರಸಾದ್, ಗಂಗಾಧರ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಿಜೆಪಿಯ 2 ಕೋಟಿ ನಗದು ವಾಪಸ್ ಕೊಟ್ಟ ಐಟಿ ಬಗ್ಗೆ ಕೂಡ ಅನುಮಾನ ಶುರುವಾಗ್ತಾ ಇದೆ. ಐಟಿ ವಿರುದ್ಧ ಅನುಮಾನವನ್ನ ಹೊರಹಾಕಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ನಿನ್ನೆ ಕೃಷ್ಣ ಬೈರೇಗೌಡ ಅನುಮಾನ ಹಿನ್ನೆಲೆ ಇವತ್ತು ಎಫ್ಐಆರ್ ದಾಖಲಾಗ್ತಾ ಇದೆ. ಸೊ 2 ಕೋಟಿ ಏನೋ ಸೀಸ್ ಆಯ್ತು. ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನೋಡ್ತಾ ಇದ್ದಾಗ ಬಿಜೆಪಿ ಇದ್ದು ಅಂತಾನೂ ಗೊತ್ತಾಯ್ತು. ಆದ್ರೆ ಆಮೇಲೆ ಆ 2 ಕೋಟಿಯನ್ನು ವಾಪಸ್ ಕೊಡ್ಲಾಗಿತ್ತು. ಇದನ್ನ ಸಚಿವ ಕೃಷ್ಣ ಬೈರೇಗೌಡ ಅವರು ಪ್ರಶ್ನೆ ಮಾಡಿದ್ರು. ಹಂಗ್ ಸೀಸ್ ಮಾಡಿ ಹಿಂಗ್ ದುಡ್ಡು ಕೊಟ್ರಲ್ಲ ಯಾಕೆ ಅಂತ ಒಂದಷ್ಟು ಅನುಮಾನವನ್ನು ಕೂಡ ಅವ್ರು ವ್ಯಕ್ತಪಡಿಸಿದ್ರು. ಸೊ ಯಾವಾಗ ಈ ವಿಚಾರ ಜೋರಾಗ್ತಾ ಬಂತೋ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸೊ ಇದೀಗ ಎಲೆಕ್ಷನ್ ಸಂದರ್ಭದಲ್ಲೇ ಬಿಜೆಪಿಗೆ ಇದೊಂದು ಶಾಕ್ ಎದುರಾಗಿರುವಂಥದ್ದು. ದಾಖಲೆ ಇಲ್ಲದ ಹಣ ಎಲ್ಲೇ ಸಿಕ್ಕಿದ್ರು ಯಾರೇ ತೆಗೆದುಕೊಂಡು ಹೋಗ್ತಾ ಇದ್ರು ಈಗ ಎಲೆಕ್ಷನ್ ಟೈಮಲ್ಲಿ ಪರಿಶೀಲನೆಯನ್ನ ಮಾಡ್ತಾರೆ. ದಾಖಲೆಗಳು ಇದೆಯಾ ಇಲ್ವಾ ಅಂತ ನೋಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಆ ಹಣವನ್ನು ಸೀಸ್ ಮಾಡ್ಕೊಳ್ತಾರೆ. ಆ ಹಣ ಯಾರಿಗೆ ಸಂಬಂಧಪಟ್ಟಿದ್ದು, ಯಾರ ಹತ್ರ ಹೋಗ್ತಾ ಇತ್ತು, ಯಾರು ತಂದಿದ್ರು, ಅದರ ಮೂಲ ಏನು, ಅದೆಲ್ಲವನ್ನ ತನಿಖೆಯಲ್ಲಿ ನೋಡ್ಲಾಗತ್ತೆ. 2 ಕೋಟಿ ಕಾಟನ್ಪೇಟೆಯಲ್ಲಿ ಸಿಗುತ್ತೆ. ಸಿಕ್ಕಿ ಅದಾದ ಮೇಲೆ ಅದನ್ನು ವಾಪಸ್ ಕೂಡ ಮಾಡಿಬಿಡ್ತಾರೆ. ಅದು ಹೆಂಗೆ ವಾಪಸ್ ಮಾಡಿದ್ರು ಅನ್ನೋದು ಕಾಂಗ್ರೆಸ್ಸಿಗರ ಪ್ರಶ್ನೆ. ಈ ವಾಪಸ್ ಮಾಡಿದ್ದೇ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಅಂತ ಕೃಷ್ಣ ಬೈರೇಗೌಡ ಕೂಡ ಒಂದು ಗಂಭೀರವಾದಂಥ ಆರೋಪವನ್ನ ಮಾಡಿದ್ರು. ಸೊ ಒಂದು ತನಿಖೆ ಕಂಪ್ಲೀಟ್ ಆಗಿಲ್ಲ, ಆದ್ರೆ ಅಷ್ಟರ ಒಳಗಡೆ ಅಮೌಂಟ್ ಯಾಕೆ ವಾಪಸ್ ಮಾಡಿದ್ರು ಅನ್ನೋದು ಪ್ರಶ್ನೆ ಆಗೈತೆ. ಇದೆಲ್ಲದರ ನಡುವೆ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಎಲ್ಲಾ ಕೇಸುಗಳಲ್ಲೂ ತೋರಿಸ್ತೀರಾ? ಮಾರ್ಚ್ 27ನೇ ತಾರೀಕು ಡ್ರಾ ಮಾಡಿ ಏಪ್ರಿಲ್ 21ನೇ ತಾರೀಕುವರೆಗೆ ಖರ್ಚೇ ಆಗಿಲ್ಲ ದುಡ್ಡು ಅಂತೇಳಿ ಯಾವುದೋ ದುಡ್ಡು ಸಿಕ್ಕಾಕೊಂಡಾಗ ಯಾವುದೋ ಡೇಟ್ ಅಲ್ಲಿ ವಿಡ್ರಾ ಆಗಿರೋದನ್ನ ತೋರಿಸ್ಬಿಟ್ಟು ಇದು ಆ ಡೇಟ್ಗೆ ವಿಡ್ರಾ ಆಗಿದೆ ಅಂತ ಇವರು ಲೆಟರ್ ಅನ್ನ ಇಶ್ಯೂ ಮಾಡಿ ಗೋಲ್ಮಾಲ್ ಮಾಡಿ ಮುಚ್ಚಾಕುವಂತದ್ದು ಮಾಡ್ತಾರಲ್ಲ. ಈಗ ಇದೇ 4 ಗಂಟೆಯ ಒಳಗಡೆ ಶರವೇಗದಲ್ಲಿ ಲೈಟ್ನಿಂಗ್ ಸ್ಪೀಡ್ ಅಲ್ಲಿ ಯಾರಿಂದ ಸೀದಾಗಿದೆ ಅವರಿಗೆ ವಿತಿನ್ ಹಾಫ್ ಎ ಡೇ, ಅರ್ಧ ದಿನದ ಒಳಗಡೆ ವಾಪಸ್ ಕೊಡಿಸುವಷ್ಟು ಕಾರ್ಯಕ್ಷಮತೆಯನ್ನ ಎಲ್ಲಾ ಕೇಸುಗಳಲ್ಲೂ ತೋರಿಸ್ತೀರಾ? ಮಾರ್ಚ್ 27ನೇ ತಾರೀಕು ಡ್ರಾ ಮಾಡಿ ಏಪ್ರಿಲ್ 21ನೇ ತಾರೀಕುವರೆಗೆ ಖರ್ಚೇ ಆಗಿಲ್ಲ ದುಡ್ಡು ಅಂತೇಳಿ ಯಾವುದೋ ದುಡ್ಡು ಸಿಕ್ಕಾಕೊಂಡಾಗ ಯಾವುದೋ ಡೇಟ್ ಅಲ್ಲಿ ವಿಡ್ರಾ ಆಗಿರೋದನ್ನ ತೋರಿಸ್ಬಿಟ್ಟು ಇದು ಆ ಡೇಟ್ಗೆ ವಿಡ್ರಾ ಆಗಿದೆ ಅಂತ ಇವರು ಲೆಟರ್ ಅನ್ನ ಇಶ್ಯೂ ಮಾಡಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಬಿಜೆಪಿಗೆ ಈ ಒಂದು ಪ್ರಕರಣ ಮುಳುವಾಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ 2 ಕೋಟಿ ಹಣವನ್ನ ಈ ಸಂದರ್ಭದಲ್ಲಿ ಸಾಗಿಸ್ತಾ ಇರೋದು ಒಂದು, ಇನ್ನೊಂದು ಇಲ್ಲಿ ಅನುಮಾನ ಕಾರಣವಾಗ್ತಾ ಇರೋದು ಅಧಿಕಾರಿಗಳು ಆ 2 ಕೋಟಿಯನ್ನು ವಾಪಸ್ ಕೊಟ್ಟಿರೋದು. ಏನೇ ಸಮರ್ಥನೆ ಮಾಡಿಕೊಂಡ್ರು ಕೂಡ ಈ ಸಂದರ್ಭದಲ್ಲಿ ಈ ಪ್ರಕರಣ ಹೇಗೆ ಮುಳುವಾಗಬಹುದು ಅಂತ. ನೀತಿ, ಮೊನ್ನೆ ಕಾಟನ್ಪೇಟೆ ಠಾಣಾ ವ್ಯಾಪ್ತಿಯಲ್ಲಿ 2 ಕೋಟಿ ರೂಪಾಯಿಗಳ ಹಣವನ್ನು ಸೀಸ್ ಮಾಡಲಾಗಿತ್ತು. ಚುನಾವಣಾ ಅಧಿಕಾರಿಗಳು ಹಾಗೆ ಪೊಲೀಸ್ ಸಿಬ್ಬಂದಿಗಳು ಹಣವನ್ನು ಸೀಜ್ ಮಾಡಿದ್ರು. ಯಾಕೆಂದ್ರೆ ಈಗ ಲೋಕಸಭಾ ಚುನಾವಣೆ ನಡೀತಾ ಇರೋದ್ರಿಂದ ಎಲ್ಲಾ ಕಡೆ ನಾಕಾಬಂದಿಗಳನ್ನು ಹಾಕಲಾಗಿದೆ. ಚುನಾವಣಾ ನೀತಿ ಸಂಹಿತೆಯ ಪ್ರಕಾರ 50,000 ರೂಪಾಯಿಗಿನ ಹೆಚ್ಚಿನ ಹಣವನ್ನು ಯಾರೇ ಆಗಲಿ ಕೊಂಡೊಯ್ಯುವಂತಿಲ್ಲ. ಸೊ ಯಾವುದೇ ಅದಕ್ಕಿಂತ ಹೆಚ್ಚಿನ ಹಣವನ್ನು ಒಂದು ವೇಳೆ ಏನಾದರೂ ಅನಿವಾರ್ಯ ಕಾರಣಗಳಿಗಾಗಿ ಕೊಂಡೊಯ್ಯಬೇಕಾದ್ರೆ ನೀವು ಅದಕ್ಕೆ ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಯಾವ ಕಾರಣಕ್ಕೆ ಹಣವನ್ನು ನಾವು ಕೊಂಡೊಯ್ತಾ ಇದ್ದೇವೆ, ಮತ್ತೆ ಎಲ್ಲಿಂದ ಎಷ್ಟು ಹಣವನ್ನು ನಾವು ಬ್ಯಾಂಕ್ನಿಂದ ಬಿಡಿಸ್ಕೊಂಡಿದ್ದೇವೆ, ಇದರ ಸಂಪೂರ್ಣವಾದಂಥ ದಾಖಲೆಗಳನ್ನು ಒದಗಿಸಬೇಕಾಗತ್ತೆ. ಮುಂಗಡವಾಗಿ ಚುನಾವಣಾ ಆಯೋಗದಿಂದ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ.
ಆದರೆ ಮೊನ್ನೆ 2 ಕೋಟಿ ಕಾರ್ನಲ್ಲಿ ಸಿಗುತ್ತೆ ಹಣ. ಆನಂತರ ಚಾಲಕನನ್ನ ವಿಚಾರಣೆಗೆ ಒಳಪಡಿಸಿದಾಗ ಅದು ರಾಜಕೀಯ ಪಕ್ಷವೊಂದರ ಹಣ ಅನ್ನುವಂಥದ್ದು ಬೆಳಕಿಗೆ ಬರುತ್ತೆ. ತದನಂತರದಲ್ಲಿ ಆ ರಾಜಕೀಯ ಪಕ್ಷದ ಕಾರ್ಯದರ್ಶಿಯು ಲೋಕೇಶ್ ಅಂಬೇಕಲ್ ಅನ್ನುವಂಥವ್ರು ಒಂದು ಪತ್ರವನ್ನು ಕೂಡ ಕಳಿಸ್ತಾರೆ. ಅದು ನಮಗೆ ಸೇರಿದಂತಹ ಹಣ ಸುಮಾರು 5 ಕೋಟಿ ರೂಪಾಯಿಗಳನ್ನ ನಾವು ಮಲ್ಲೇಶ್ವರಂ ಕೋದಂಡರಾಂಪುರದ ಕೆನರಾ ಬ್ಯಾಂಕ್ನಿಂದ ನಾವು ಹಣವನ್ನ ಬಿಡಿಸ್ಕೊಂಡಿದ್ವಿ. ಅದರಲ್ಲಿ 2 ಕೋಟಿ ರೂಪಾಯಿಗಳನ್ನ ಮೈಸೂರು ಹಾಗೆ ಚಾಮರಾಜನಗರ ಮತ್ತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ನಾವು ಹಣವನ್ನ ಹಂಚಬೇಕಾಗಿತ್ತು. ಹಾಗಾಗಿ ಹಣವನ್ನ ನಾವು ಬಿಡಿಸ್ಕೊಂಡಿದ್ವಿ. ಅದರಲ್ಲಿ 2 ಕೋಟಿ ರೂಪಾಯಿಗಳನ್ನ ನಾವು ಕಳಿಸ್ತಾ ಇದ್ವಿ ಅನ್ನುವಂಥ ಒಂದು ಪತ್ರವನ್ನ ಅವರು ಬರೀತಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಅದನ್ನ ಪತ್ರದ ನಂತರದಲ್ಲಿ IRS ಅಧಿಕಾರಿಯೊಬ್ರು ಹಣವನ್ನ ಮತ್ತೆ ಪಕ್ಷಕ್ಕೆ ಕೊಡಬೇಕು ಅನ್ನುವಂಥ ಒಂದು ಆದೇಶವನ್ನ ಮಾಡ್ತಾರೆ. ಇದರ ಬಗ್ಗೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆಕ್ರೋಶವನ್ನ ಹೊರ ಹಾಕ್ತಾರೆ. ಯಾಕೆಂದ್ರೆ ಈ ಚುನಾವಣಾ ನೀತಿ ಸಂಹಿತೆ ಇದೆ. ಈಗ ಚುನಾವಣಾ ನೀತಿ ಸಂಹಿತೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿರಬಹುದು, ಯಾರೇ ಇರಬಹುದು, ಹಣವನ್ನ ಸಾಗಾಟ ಮಾಡೋದಕ್ಕೆ ಬರೋದಿಲ್ಲ. ಕ್ಯಾಶ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ 50,000ಕ್ಕಿಂತ ಹೆಚ್ಚಿನ ಹಣವನ್ನ ಸಾಗಾಟ ಮಾಡೋದಕ್ಕೆ ಬರೋದಿಲ್ಲ. ಸ್ಪಷ್ಟವಾದಂತಹ ನಿಯಮಗಳಿದೆ. ಚುನಾವಣಾ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಈಗ 2 ಕೋಟಿ ರೂಪಾಯಿಗಳನ್ನ ಹಣವನ್ನ ಯಾವ ರೀತಿಯಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಜೊತೆಗೆ ಆ ಪಕ್ಷವೊಂದರ ಕಾರ್ಯದರ್ಶಿಗಳೇ ನೇರವಾಗಿ ಇದು ನಮಗೆ ಸೇರಿದ್ದ ಹಣ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ನಂತರದಲ್ಲಿ ಪತ್ರವನ್ನ ಬರೀತಾರೆ. ಆ ಪತ್ರ ಬರೆದ ನಂತರ IRS ಅಧಿಕಾರಿ, ITA ಅಧಿಕಾರಿ ಅದಕ್ಕೆ ತಕ್ಷಣ ಹಣವನ್ನ ಆ ಪಕ್ಷಕ್ಕೆ ಬಿಡುಗಡೆ ಮಾಡಿಕೊಡ್ಬೇಕು, ಎಲ್ಲವೂ ಕೂಡ ಸಮರ್ಪಕವಾಗಿದೆ ಅನ್ನುವಂಥ ಒಂದು ಆರ್ಡರ್ ಅನ್ನ ಮಾಡ್ತಾರೆ. ಸೊ ಇದರ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ನಿನ್ನೆ ಸುದೀರ್ಘವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಸಾಕಷ್ಟು ಪ್ರಶ್ನೆಗಳನ್ನ ಮುಂದೆ ಇಟ್ಟಿದ್ರು. ಯಾವ ಕಾರಣಕ್ಕಾಗಿ ಅಷ್ಟೊಂದು ಹಣವನ್ನ ನೀವು ಕೊಂಡೊಯ್ತಾ ಇದ್ರಿ? ಸೀಜು ಮಾಡಿದ ನಂತರ ಅದರ ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಆದರೆ 2 ಗಂಟೆ ಅವಧಿಯೊಳಗೆ ಒಂದು ಪತ್ರ ರವಾನೆ ಆಗತ್ತೆ ಪಕ್ಷದಿಂದ ರವಾನೆ ಆಗ್ತಿದ್ದ ಹಾಗೆ IT ಅಧಿಕಾರಿಗಳು ಅದನ್ನ ಹಣವನ್ನ ವಾಪಸ್ ಮಾಡುವಂತೆ ನಿರ್ದೇಶನವನ್ನ ಮಾಡ್ತಾರೆ. ಅಂದ್ರೆ ಇದರ ಹಿಂದಿರುವಂತಹ ಹುನ್ನಾರಗಳೇನು? ಯಾಕೆಂದ್ರೆ ಒಂದು ಪಕ್ಷದ ಪರವಾಗಿ IT ಅಧಿಕಾರಿಗಳು ಕೂಡ ಇಲ್ಲಿ ನೆರವಾಗ್ತಾರೆ, ಅಂದ್ರೆ ಸಹಕಾರವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಕಾನೂನು ಎಲ್ಲಿದೆ? ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ, ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡಿ ಈ ರೀತಿಯಾಗಿ ಹಣವನ್ನ ಸಾಗಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಯಾವ ಕಾರಣಕ್ಕೆ, ಎಲ್ಲಿಂದ, ಹೇಗೆ, ಇದರ ಒಂದು ಮಾಹಿತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಮತ್ತೆ ನಂತರ ಆ ಹಣದ ಬಗ್ಗೆ ಯಾವುದೇ ಆಗಲಿ ಕ್ಯಾಶ್ ಅನ್ನ ಸಾಗಾಟ ಮಾಡೋದಕ್ಕೆ ಬರೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ನಿಮ್ಗೆ RTGS ಸೇರಿದಂತೆ UPA ಸೇರಿದಂತೆ ಸಾಕಷ್ಟು ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ಇವತ್ತು ಅರ್ಧ ಗಂಟೆನಲ್ಲಿ ನೀವು ಎಷ್ಟು ಹಣವನ್ನ ಬೇಕಾದ್ರೂ ಕೂಡ ಒಂದು ಕಡೆಯಿಂದ ಮತ್ತೊಂದು ಕಡೆ ವರ್ಗಾವಣೆ ಮಾಡಬಹುದು. ಅದಕ್ಕೆ ಅಧಿಕೃತವಾದಂತಹ ಒಂದು ದಾಖಲೆಗಳಿರುತ್ತೆ. RTGS ಮೂಲಕ ನೀವು ಹಣವನ್ನ ವರ್ಗಾವಣೆ ಮಾಡಿದ್ದೇ ಆದ್ರೆ ಅದಕ್ಕೆ ದಾಖಲೆಗಳಿರುತ್ತೆ. ಅದಕ್ಕೆ ಯಾವುದೇ ಅಬ್ಜೆಕ್ಷನ್ ಬರೋದಿಲ್ಲ. ಸೊ ಇಂತಹ ವ್ಯವಸ್ಥೆಗಳಿದ್ರೂ ಕೂಡ ಈ ಕ್ಯಾಶ್ ಅನ್ನ ಯಾವ ರೀತಿಯಾಗಿ ಕೊಂಡೊಯ್ಯೋದಕ್ಕೆ ಬಿಟ್ರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಕೃಷ್ಣ ಬೈರೇಗೌಡರು ಕೂಡ ಎತ್ತಿದ್ರು. ಸೊ ಹಾಗಾಗಿ ಈ ವಿಚಾರದಲ್ಲಿ ಒಂದು ಕಡೆ ಅಧಿಕಾರಿಗಳು ಕೂಡ ಸಂಕಷ್ಟಕ್ಕೆ ಒಳಗಾದ್ರು. ತದನಂತರದಲ್ಲಿ ಮುಂದಿನ ದಿನಗಳಲ್ಲಿ ಕಾನೂನಿನ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕೇನೋ ಕಾಟನ್ಪೇಟೆ ಪೊಲೀಸರು, ಯಾಕೆಂದ್ರೆ ಅದೇ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಹಣ ಸೀಸ್ ಮಾಡಿದ್ರಿಂದ ಅವರು ಈಗ FIR ಅನ್ನ ದಾಖಲು ಮಾಡಿದ್ದಾರೆ. ಯಾರು ಪತ್ರವನ್ನ ಬರೆದಿದ್ರು ಬಿಜೆಪಿ ಕಚೇರಿಯ ಕಾರ್ಯದರ್ಶಿ ಆಗಿರುವಂತಹ ಲೋಕೇಶ್ ಅಂಬೇಕಲ್ ಅವರ ಮೇಲೂ ಕೂಡ FIR ಅನ್ನ ದಾಖಲು ಮಾಡಲಾಗಿದೆ. ಹಾಗೆ ಕಾರಿನ ಚಾಲಕನ ಮೇಲೂ ಕೂಡ ದಾಖಲು ಮಾಡಲಾಗಿದೆ. SIT ಸಿಬ್ಬಂದಿಯ ಒಬ್ಬರ ಮೇಲೂ ಕೂಡ ಈಗ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ನಮಗೆ ಮೇಲ್ನೋಟಕ್ಕೆ ಇದು ಅಕ್ರಮವಾಗಿ ಕೊಂಡೊಯ್ತಾ ಇದ್ದಂತಹ ಹಣ ಅನ್ನುವಂಥದ್ದು ಈಗ ನಮ್ಮ ಗಮನಕ್ಕೆ ಬಂದಿದೆ. ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕಾಗತ್ತೆ. ಹಾಗಾಗಿ ನಾವು ದಾಖಲಿಸ್ತಾ ಇದ್ದೀವಿ ಅಂತೇಳಿ ಈಗ ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಸಂಕಷ್ಟವನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷಕ್ಕೆ ತಂದೊಡ್ಡಬಹುದು ನೀತಿ. ಓಕೆ, ಥ್ಯಾಂಕ್ ಯು ಶಿವಪುತ್ರ ಮೇಲೆ ಡೀಟೇಲ್ಸ್ಗಾಗಿ.